ಬಹುಶಃ ನಾವು ಇವತ್ತಿರುವ ಸ್ಥಿತಿಯಲ್ಲಿ ಖಂಡಿತ ಇರ್ತೀವಿ. ನಮಗಲ್ಲದ ಯೋಜನೆಗಳಿಗೆ ಎಂತ ಯೋಜನೆಗಳಿಗಂದ್ರೆ ನಗು ಬರುತ್ತೆ. ಅಂತದ್ದು ಹುಲಿ ಸಂರಕ್ಷಣೆಗೆ, ಹುಲಿನೂ ಕೂಡ SC ಹುಲಿ ಮಾಡ್ಬಿಟ್ಟವ್ರೆ, SC ST ಹುಲಿ ಮಾಡ್ಬಿಟ್ಟವ್ರೆ. ಹುಲಿ ಸಂರಕ್ಷಣೆಗೆ ಕಳೆದ 3 ವರ್ಷದಿಂದ ನಮ್ಮ SC ST ಮಕ್ಕಳು ಓದ್ತಾ ಇರೋ ಹಾಸ್ಟೆಲ್ಗಳಿಗೆ ಏನು ಊಟ ಕೊಟ್ಟಿದ್ರಲ್ಲ, ಅದಕ್ಕೆ ಇನ್ನೂ ಬಿಲ್ ಕೊಟ್ಟಿಲ್ಲ. 350 ಕೋಟಿ ಪೆಂಡಿಂಗ್ ಇದೆ. SC ST TSP ಅನ್ನುವುದು ಇದು ಕೇವಲ ಕೋಟಿ ಕೋಟಿ ರೂಪಾಯಿಗಳ ಸಂಖ್ಯೆಗಳ ಪ್ರಶ್ನೆ ಅಲ್ಲ, ಇದು ನಮ್ಮ ಕೋಟ್ಯಾಂತರ ಜನರ ನಿರೀಕ್ಷೆಗಳು. SC ST TSP ಅನುದಾನ ಸದ್ಬಳಕೆಗಾಗಿ ಜನಾಂದೋಲನ ಅನ್ನುವಂತ ಒಂದು ಕಾರ್ಯಕ್ರಮದ ಮುಖಾಂತರ ಬಹಳ ಮುಖ್ಯವಾಗಿ ಇವತ್ತು ಏನು ನಾವು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ. ಆದ್ರೆ ಇದಕ್ಕೊಂದು ಲಾಜಿಕಲ್ ಎಂಡ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಕಳೆದ 8 ತಿಂಗಳಿಂದ ಒಂದಷ್ಟು ಅಧ್ಯಯನ ಮಾಡಿ ಅದನ್ನ ನಮ್ಮ ಮನೆಗೂ ತಲುಪಿಸಿ ಇದೊಂದು ದೊಡ್ಡ ಜನಾಂದೋಲನ ಮಾಡಬೇಕು ಅನ್ನೋ ಕಾರಣದಿಂದ ಸುಮಾರು 6-8 ತಿಂಗಳಿಂದ ಸುಮಾರು 2ರಿಂದ 3 ಸಾವಿರ ಜನರನ್ನ ತಲುಪಿ ಇವತ್ತು ಅದನ್ನ ಉದ್ಘಾಟನೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಈ ವಿಚಾರಣಾ ಸಂಕಿರಣವನ್ನ ನಾವು ಆಯೋಜಿಸಿದ್ವಿ. ಹಾಗಾಗಿ ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೇವಲ ಒಂದು ವಿಚಾರ ಸಂಕಿರಣ ಅಲ್ಲ, ಇದೊಂದು ಐತಿಹಾಸಿಕ ಆಂದೋಲನಕ್ಕೆ ಸಾಕ್ಷಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆ ಇದನ್ನ ನಾನು ಐತಿಹಾಸಿಕ ಆಂದೋಲನ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ನಾವು ದಶಕಗಳಿಂದಲೂ ಕೂಡ ಅದರಲ್ಲೂ ನಾವಂದ್ರೆ ದಲಿತರು ಹಲವಾರು ಸಾಮಾಜಿಕ ಆಂದೋಲನಗಳನ್ನ ಚಳುವಳಿಗಳನ್ನ ಮಾಡಿದೀವಿ ನಾವು. ಅದರಲ್ಲಿ ಇನ್ನು ಸಾಮಾಜಿಕ ಸಮಾನತೆಗೋಸ್ಕರ ಹೋರಾಟಗಳು ಮಾಡಿದೀವಿ, ಹಾಗೆ ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಟ ಮಾಡಿದೀವಿ, ಸಮಾನ ಶಿಕ್ಷಣ ಕೊಡ್ಬೇಕಂತ ಹೇಳಿ ಹೋರಾಟ ಮಾಡಿದೀವಿ. ಹಾಗೆ ಕಳೆದ 20 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜಕೀಯ ಪ್ರಜ್ಞೆಯನ್ನ ಮೂಡಿಸುವಂತ ನಿಟ್ಟಿನಲ್ಲೂ ಕೂಡ ನಾವು ದೊಡ್ಡ ಚಳುವಳಿಯನ್ನ ಮಾಡಿದೀವಿ. ಆದ್ರೆ ಇಲ್ಲಿಯವರೆಗೂ ಕೂಡ ನಾವು ನಮ್ಮ ಆರ್ಥಿಕ ಸ್ವಾವಲಂಬನೆ ಮತ್ತು ಆರ್ಥಿಕ ಹಕ್ಕುಗಳ ಅನುಷ್ಠಾನಕ್ಕಾಗಿ ನಾವು ಯಾವುದೋ ಒಂದು ಆಂದೋಲನವನ್ನಾಗ್ಲಿ ಚಳುವಳಿಯನ್ನಾಗ್ಲಿ ಮಾಡಿಲ್ಲ. ಹಾಗಾಗಿ ಇವತ್ತು ನಾವು ಈ ವಿಚಾರ ಸಂಕಿರಣದ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಆಂದೋಲನಕ್ಕೆ ನಾಂದಿಯನ್ನ ಆಡ್ತಾ ಇದ್ದೀವಿ. ಏನು ದಲಿತರ ಆರ್ಥಿಕ ಸಬಲೀಕರಣ, ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ ಇವತ್ತು ನಾವು ಒಂದು ಹೊಸ ಆಂದೋಲನಕ್ಕೆ ನಾಂದಿ ಆಡ್ತಾ ಇದ್ದೀವಿ. ಈ ಆಂದೋಲನ ನಾಳೆ ಮನೆಗೂ ತಲುಪಿ ಮನೆಯ ಮಾತಾಗಿ ಸರ್ಕಾರಗಳ ಯಾವುದೇ ಸರ್ಕಾರ ಆಗಿರ್ಬೋದು ಅವರ ಕಿವಿಯನ್ನ ಕಣ್ಣನ್ನ ಬಾಯನ್ನ ತರಿಸುವಂತ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತದೆ. ಹಾಗಾಗಿ ನಾನು ಇದನ್ನ ಒಂದು ಐತಿಹಾಸಿಕ ಒಂದು ವಿಚಾರ ಸಂಕಿರಣ ಅಥವಾ ಜನಾಂದೋಲನ ಅಂತ ಕರೀಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಮೊದಲೇ ಹೇಳಿದಾಗೆ ಯಾವುದೇ ಒಂದು ಸಂಘಟಿತವಾದಂತ ನಮ್ಮ ಆರ್ಥಿಕ ಸ್ವಾವಲಂಬನೆಯ ವಿಚಾರವಾಗಿ ಯಾವುದೇ ಜನಾಂದೋಲನ ಆಗಿಲ್ಲ. ಹಾಗಾಗಿ ಇವತ್ತು ನಾವು ಆ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಎಲ್ಲರೂ ಕೂಡ ಸೇರಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಹೋದರ ಜನ ನಾಗಪುರ ಅವರು ಏನು SC ST TSP ಅನುದಾನದ ಸದ್ಬಳಕೆ ಕುರಿತು, ಯಾಕಂದ್ರೆ ನಾವೆಲ್ಲರೂ ಕೂಡ ಬೇರೆ ದುರ್ಬಳಕೆ ಅಂತ ಮಾತಾಡ್ತಾ ಹೋಗ್ತೀವಿ, ಆದ್ರೆ ನಾವ್ ಯಾವತ್ತೂ ಕೂಡ ಪಾಸಿಟಿವ್ ಕನ್ವಟೇಷನ್ ಅಲ್ಲಿ ಪಾಸಿಟಿವ್ ಆಗಿ ಮಾತಾಡೋದನ್ನ ಕಲ್ತಿಲ್ಲ. ಹಾಗಾಗಿ ನಾವು ಮೊದಲನೇದಾಗಿ ಸರ್ಕಾರಗಳು ಕದ್ದಿದ್ದಾವೆ, ದುರ್ಬಳಕೆ ಮಾಡಿದ್ವಿ ಅನ್ನೋದ್ರ ಬದಲಾಗಿ ನಾವು ಹೇಗೆ ಸದ್ಬಳಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಒಂದು ಪಾಸಿಟಿವ್ ನೋಟನ್ನ ಇಟ್ಕೊಂಡು ಒಂದು ಪಾಸಿಟಿವ್ ಆಗಿ ಒಂದು ಚಳವಳಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದರ ವಿಷಯದ ಕುರಿತು ನಮ್ಮ ಜನ ನಾಗಪ್ಪ ಅವರು ವಿಷಯವನ್ನ ತಮ್ಮ ಮುಂದೆ ಮಂಡಿಸ್ತಾರೆ. ಮತ್ತೆ ನಾವು ಈ ಕಳೆದ 8 ತಿಂಗಳಲ್ಲಿ ನಾವು ನಮ್ಮ ಎಲ್ಲಾ ಒಡನಾಡಿಗಳು, ನಮ್ಮ ಎಲ್ಲಾ ಸ್ನೇಹಿತರು ಸೇರಿ ನಾವು ಮಾಡಿದಂತ ಅಧ್ಯಯನದಲ್ಲಿ ನೋಡಿದಂತ ದಾಖಲೆಗಳು ಮತ್ತು ಸಾರ್ವಜನಿಕ ಹಣದ ಎಲ್ಲಾ ಮಾಹಿತಿಗಳ ಆಧಾರದ ಮೇಲೆ ನಾವು ಒಂದು ಏನು ಪುಸ್ತಕವನ್ನ ಸಿದ್ಧಪಡಿಸಿದೀವಿ, SC ST TSP ಸಾಮಾಜಿಕ ನ್ಯಾಯದ ಆರ್ಥಿಕ ವಂಚನೆ ಅಂತೇಳಿ. ಅದು ಈಗಾಗಲೇ ನಿಮ್ ಕಣ್ಣ ಮುಂದೆ ಬಿಡುಗಡೆ ಆಗಿದೆ, ಅದು ನಿಮ್ಗೆ ಸಿಗುತ್ತೆ, ತಗೊಂಡು ದಯಮಾಡಿ ಓದ್ರಿ. ಅದರಲ್ಲಿ ಬಹಳ ವಿಸ್ತೃತವಾಗಿ ಕಳೆದ 2013-14ರಿಂದ SCP TSP ಹಣದ ಕತೆ ಏನಾಗಿದೆ ಅನ್ನುವ ಒಂದು ಕಂಪ್ಲೀಟ್ ಹಿಸ್ಟ್ರಿಯನ್ನ ಕೇವಲ ಇತಿಹಾಸದ ಬಗ್ಗೆ ಮಾತಾಡದೇನೆ ಅದನ್ನ ಹೇಗೆ ಮುನ್ನಡೆಸಬೇಕು ಅನ್ನುವಂತ ಒಂದು ವಿಷನ್ ಅನ್ನು ಕೂಡ ನಾವು ಅದರೊಳಗೆ ಕೊಟ್ಟಿದ್ದೀವಿ. ಹಾಗಾಗಿ ಅದು ಕೂಡ ಆಗಿದೆ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಬಾಬಾ ಸಾಹೇಬರ ಎಲ್ಲಾ ವಿಷಯಗಳನ್ನ ಮಾತಾಡ್ತೀವಿ. ಬಾಬಾ ಸಾಹೇಬರ ಸಾಮಾಜಿಕ ಸಮಾನತೆಯ ಬಗ್ಗೆ ಮಾತಾಡ್ತೀವಿ, ಅವರ ರಾಜಕೀಯ, ಅವರ ಏನು ಸ್ವತಂತ್ರ ರಾಜಕಾರಣದ ಬಗ್ಗೆ ಮಾತಾಡ್ತೀವಿ, ಎಲ್ಲವೂ ಮಾತಾಡ್ತೀವಿ. ಮತ್ತೆ ಬಾಬಾ ಸಾಹೇಬರು ಹೇಗೆ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ್ದಾರೆ, ಅದು ಪ್ರಸ್ತಾವನೆಯಲ್ಲಾಗಿರ್ಬೋದು ಅಥವಾ ಇಡೀ ಸಂವಿಧಾನದಲ್ಲಾಗಿರ್ಬೋದು, ಹೇಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ್ದಾರೆ, ಅದರಲ್ಲಿ ಆರ್ಥಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆಯ ಬಗ್ಗೆನೂ ಮಾತಾಡ್ತಾರೆ. ಆದ್ರೆ ದುರಂತ ಅಂದ್ರೆ ಇಲ್ಲಿಯವರೆಗೂ ನಾವು ಯಾರು ಕೂಡ ಆ ಆರ್ಥಿಕ ಸಮಾನತೆ ಮತ್ತು ಆರ್ಥಿಕ ನ್ಯಾಯದ ಬಗ್ಗೆ ಮಾತಾಡೇ ಇಲ್ಲ.
ಬರೀ ನಾವು ಮಾತ್ರ ಅಲ್ಲ, ಸರ್ಕಾರವೂ ಕೂಡ ಅಷ್ಟೇ ಇವತ್ತಿನವರೆಗೂ ಆ ಆರ್ಥಿಕ ನ್ಯಾಯವನ್ನ, ಸಮಾನತೆಯನ್ನ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತ ಒಂದು ಕೆಲಸವನ್ನ ಕೈಗೊಂಡಿಲ್ಲ ಅನ್ನೋದು ಒಂದು ದುರಂತವೇ ಸರಿ. ಹಾಗಾಗಿ ಇವತ್ತು ನಾವು ಯಾಕೆ ಈ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ನ್ಯಾಯ, ಆರ್ಥಿಕ ಸಮಾನತೆಯನ್ನ ಮುನ್ನೆಲೆಗೆ ತರಬಾರದು? ಸರ್ಕಾರಗಳು ಇದನ್ನ ಮಾಡಬೇಕಾಗಿತ್ತು, ಆದ್ರೆ ಮಾಡಿಲ್ಲ. ಹಾಗಾಗಿ ಅಟ್ಲೀಸ್ಟ್ ನಾವಾದ್ರು ಪ್ರಜ್ಞಾವಂತರು, ಸಂಘಟನೆಗಳವರು ನಾವಾದ್ರೂ ಇದನ್ನ, ಈ ಆರ್ಥಿಕ ನ್ಯಾಯ, ಆರ್ಥಿಕ ಸಮಾನತೆಯ ಬಗ್ಗೆ ಆ ವಿಷಯವನ್ನ ಮುನ್ನೆಲೆಗೆ ತಂದು ಎಲ್ಲರೂ ಮಾತಾಡುವಾಗ ಯಾಕೆ ಮಾಡಬಾರದು ಅನ್ನುವಂತ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಸೇರಿ ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ನಾವು ಏನು ಬಡತನದ ಬಗ್ಗೆ, ಅಥವಾ ನಾವು ಹೇಳಬೇಕಾದ್ರೆ ಬಡತನ, ಅದರ ಸಾಮಾಜಿಕ ಕಾರಣಗಳೇನಿದಾವೆ, ಅದ್ರ ಜೊತೆಗೆ ನಾವು ಇದನ್ನ ಹೇಗೆ ನಿವಾರಿಸಬೇಕು ಅನ್ನುವಂತ ವಿಷಯದ ಬಗ್ಗೆ ಕೂಡ ಇವತ್ತು ನಾವು ಚರ್ಚೆ ಮಾಡ್ಬೇಕು. ಯಾಕಂದ್ರೆ ಬಡತನದ ಬಗ್ಗೆ ಮಾತಾಡೋದ್ರಿಂದ ಪ್ರಯೋಜನ ಆಗಲ್ಲ, ಅದರ ನಿವಾರಣೆ ಬಗ್ಗೆ ಕೂಡ ನಾವು ಮಾತಾಡುವಂತ ಅವಶ್ಯಕತೆ ಸೃಷ್ಟಿಯಾಗಿದೆ. ಮತ್ತೆ ಇವತ್ತು ಏನು ಸರ್ಕಾರಗಳು ದಲಿತರಲ್ಲಿನ ಏನು ಬಡತನ ಇದೆ ಅದನ್ನ ನಿರ್ವಹಣೆ ಮಾಡುವ ಯೋಜನೆಗಳನ್ನ ಮಾಡ್ತಾ ಬಂದಿದ್ದಾರೆ ಅಷ್ಟೇ. ಮೇಂಟೈನ್ ಮಾಡುವಂಥದ್ದು, ನಿರ್ವಹಣೆ ಮಾಡ್ತಕ್ಕಂಥದ್ದು, ಕೇವಲ ನಿರ್ವಹಣೆ ಮಾಡುವಂತ ಅಥವಾ ಪ್ಯಾಚ್ ವರ್ಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಹೊರತು ಇಲ್ಲಿಯವರೆಗೂ ಕೂಡ ಯಾವುದೇ ಸರ್ಕಾರಗಳು ಈ ಸಂವಿಧಾನವನ್ನ ನಿರ್ನಾಮ ಮಾಡುವಂತ ನಿಟ್ಟಿನಲ್ಲಿ, ಬಡತನವನ್ನ ನಿರ್ನಾಮ ಮಾಡುವ ನಿಟ್ಟಿನಲ್ಲಿ, ಬಡತನವನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ನೀತಿ ನಿಯಮಗಳನ್ನ ತಂದಿಲ್ಲ ಅನ್ನೋದು ದುರಂತ. ಹಾಗೆ ನಾವು ಸಾಮಾಜಿಕ ನ್ಯಾಯದ ಜೊತೆಗೆ ಆರ್ಥಿಕ ನ್ಯಾಯದ ಜೊತೆಗೂ ಏನು ಬಾಬಾ ಸಾಹೇಬ್ ಹೇಳಿದರೆ ಅದನ್ನ ನಾವು ಮಾತಾಡಬೇಕಾಗಿದೆ. ಯಾಕಂದ್ರೆ ಏನು ಸ್ವತಂತ್ರ ಬಂದು 30 ವರ್ಷಗಳ ನಂತರವೂ, ಅಂದ್ರೆ 47ನೇ ಇಸ್ವಿಯಲ್ಲಿ ಸ್ವತಂತ್ರ ಬಂತು, ಆದ್ರೆ 1985 ಆಲ್ಮೋಸ್ಟ್ 3 ದಶಕಗಳಿಗಿಂತ ಹೆಚ್ಚಿನ ಕಾಲ ಈ ಭಾರತ ದೇಶದ ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ದಲಿತರ ಅಭಿವೃದ್ಧಿಗಾಗಿ, ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ, ದಲಿತರ ಆರ್ಥಿಕ ಸ್ವಾವಲಂಬನೆಗಾಗಿ ಯಾವುದೇ ನೀತಿಗಳನ್ನ ಮಾಡದೇ ಇರತಕ್ಕಂಥದ್ದು ದುರಂತ. ಸ್ವತಂತ್ರ ಬಂದು 3 ದಶಕಗಳ ಕಾಲ, 30 ವರ್ಷಗಳ ಕಾಲ ಯಾವುದೇ ನೀತಿಗಳನ್ನ ಸರ್ಕಾರಗಳು ವಿಶೇಷವಾಗಿ ದಲಿತರ ಅಭಿವೃದ್ಧಿಗಾಗಿ, ವಿಶೇಷವಾಗಿ ದಲಿತರ ಒಂದು ಆರ್ಥಿಕ ಸ್ವಾವಲಂಬನೆಗೆ ಮಾಡದೇ ಇರತಕ್ಕಂಥದ್ದು ಬಹಳ ದೊಡ್ಡ ದುರಂತ. ಮತ್ತೆ ಸ್ವತಂತ್ರ ಬಂದ ಪ್ರಾರಂಭದಲ್ಲೇ ಬಾಬಾ ಸಾಹೇಬರು ಅವರಿಗೆ ಮೊಟ್ಟ ಮೊದಲನೇದಾಗಿ ಸರ್ಕಾರದಲ್ಲಿ ಮಂತ್ರಿಯಾದಂತ ಅವಕಾಶ ಸಿಕ್ಕಿದ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಸ್ಪಷ್ಟವಾಗಿ ಕೇಳ್ತಾರೆ, ನನಗೆ ಯೋಜನಾ ಖಾತೆಯನ್ನು ಕೊಡಿ, ಪ್ಲಾನಿಂಗ್ ಮಿನಿಸ್ಟ್ರಿ ಕೊಡಿ ಅಂತ ಕೇಳ್ತಾರೆ. ಯಾಕೆ ಪ್ಲಾನಿಂಗ್ ಮಿನಿಸ್ಟ್ರಿ ಕೊಡ್ರಿ ಅಂತ ಕೇಳಿದ್ರು ಅಂದ್ರೆ, ಬಹುಶಃ ನಿಮಗೆ ಜನಾನಾಗಪ್ಪ ಪ್ರೆಸೆಂಟ್ ಮಾಡುವಂತ ಪೇಪರ್ ಅನ್ನು ನೋಡಿದ್ರೆ ನಿಮ್ಗೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಬಹುಶಃ ಬಾಬಾ ಸಾಹೇಬರಿಗೆ ಏನಾದ್ರು ಅವತ್ತು ಯೋಜನಾ ಖಾತೆಯನ್ನು ಕೊಟ್ಟಿದ್ದಿದ್ರೆ ಬಹುಶಃ ನಾವು ಇವತ್ತಿರುವ ಸ್ಥಿತಿಯಲ್ಲಿ ಖಂಡಿತ ಇರ್ತಿರ್ಲಿಲ್ಲ. ನಾವು ಬಹಳಷ್ಟು ಆರ್ಥಿಕವಾಗಿ ಮುಂದುವರಿಯುತ್ತಿದ್ವಿ, ಬೇರೆ ಸಮುದಾಯಗಳ ಸಮಾನವಾಗಿ ಆರ್ಥಿಕ ಸಮಾನತೆಯನ್ನ ಸಾಧಿಸುವಂತ ಸಾಧ್ಯತೆಗಳಿದ್ವು. ಆದ್ರೆ ಬಾಬಾ ಸಾಹೇಬರಿಗೆ ಯೋಜನಾ ಖಾತೆಯನ್ನು ಕೊಡ್ಲಿಲ್ಲ. ಅದರ ಜೊತೆಗೆ ಅನೇಕ ಕಾರಣಗಳನ್ನ ಬಾಬಾ ಸಾಹೇಬರು ಇಟ್ಟುಕೊಂಡು, ಮಹಿಳೆಯ ಏನು ಹಿಂದೂ ಕೋಡ್ನಲ್ಲಿ ಇರ್ಬೋದು, ಮಹಿಳೆ ಪರವಾದಂತ, ಹಾಗೆ ಹಿಂದುಳಿದ ವರ್ಗಗಳ ಮೀಸಲಾತಿ ಇರ್ಬೋದು, ಹಾಗೆ ಜಮ್ಮು ಕಾಶ್ಮೀರದ ಸಮಸ್ಯೆ ಇರ್ಬೋದು, ಇದೆಲ್ಲವನ್ನ ಇಟ್ಕೊಂಡು ಕೊನೆಗೆ ಬಾಬಾ ಸಾಹೇಬರು ಸರ್ಕಾರಕ್ಕೆ ರಾಜೀನಾಮೆಯನ್ನ ಕೊಟ್ಟು ಆಚೆ ಬಂದಿದ್ದನ್ನು ಕೂಡ ನಾವೆಲ್ಲರೂ ನೋಡಿದ್ದೀವಿ. ಹಾಗಾಗಿ ಮತ್ತೆ ದಲಿತರ ಒಂದು ಆರ್ಥಿಕ ನೀತಿಯ ಚಿಂತನೆಯ ಬಗ್ಗೆ, ದಲಿತರ ಆರ್ಥಿಕ ಅಭಿವೃದ್ಧಿಯ ಬಗ್ಗೆ, ಮತ್ತೆ ದಲಿತರಿಗೆ ಒಂದು ಪ್ರತ್ಯೇಕ ಆರ್ಥಿಕ ನೀತಿಯ ಅವಶ್ಯಕತೆ ಬಗ್ಗೆ ಮಾತಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಂತರ ಮತ್ತೊಬ್ಬ ದಲಿತರು ಬರ್ಬೇಕಾಗಿದೆ. ಅದು ಯಾರಪ್ಪ ಅಂತ ಹೇಳಿದ್ರೆ ಅದು ಮಾಜಿ ರಾಷ್ಟ್ರಪತಿಗಳಾಗಿದ್ದಂತ KR ನಾರಾಯಣರಾವ್. ಇವತ್ತು ಅದಕ್ಕೆ ಗೌರವ ಕೊಡ್ಲಿಕ್ಕೆ ಇವತ್ತು ನಾವು ಈ ವೇದಿಕೆಯನ್ನು ಅವರ ಹೆಸರಲ್ಲಿ ಇಟ್ಟಿದ್ವಿ. ಯಾಕಂದ್ರೆ ನಮ್ಗೆ KR ನಾರಾಯಣನ್ ಅವರು ಬರೀ ರಾಷ್ಟ್ರಪತಿಗಳಂತ ಗೊತ್ತಿದೆ ಅಷ್ಟೇ, ಆದ್ರೆ ಅವರು ಮಾಡಿರ್ತಕ್ಕಂಥ ಮಹತ್ತರ ಕಾರ್ಯ ಅವತ್ತು ಗೊತ್ತಿಲ್ಲ. ಯಾಕಂದ್ರೆ ಇವತ್ತೇನು SCP TSP ಇದೆ, ಇದರ ಹಿಂದೆ ಅದರ ಬ್ರೈನೇ KR ನಾರಾಯಣನ್. ಹಾಗಾಗಿ ಅವರು ಮತ್ತೆ 84-85ರಲ್ಲಿ ಯೋಜನಾ ಖಾತೆಯ ಮಂತ್ರಿಯಾದ ಸಂದರ್ಭದಲ್ಲಿ ಅವರು ಐಡೆಂಟಿಫೈ ಮಾಡಿ ಅವರು ಆ ವಿಷಯವನ್ನು ಮುನ್ನೆಲೆಗೆ ತರ್ತಾರೆ. ಏನಪ್ಪಾ ಅಂದ್ರೆ, ಇಷ್ಟು ವರ್ಷಗಳ ಕಾಲ ಏನು ಪ್ಲಾನಿಂಗ್ ಕಮಿಷನ್, ಏನು ಯೋಜನಾ ಆಯೋಗ ಇದೆ ಅಥವಾ ಪ್ಲಾನಿಂಗ್ ಮಿನಿಸ್ಟ್ರಿ ಇದೆ, ದಲಿತರ ಅಭಿವೃದ್ಧಿಗಾಗಿ, ಆರ್ಥಿಕ ಅಭಿವೃದ್ಧಿಗಾಗಿ ಏನೂ ಮಾಡಿಲ್ಲ. ಹಾಗಾಗಿ ಇವತ್ತು ನಾವು ಅದರ ಬಗ್ಗೆ ಗಮನ ಕೊಡಬೇಕಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಮೊಟ್ಟ ಮೊದಲನೇದಾಗಿ SC ST TSP ಯೋಜನೆಯ ರೀತಿಯಲ್ಲಿ ಒಂದು ವಿಶೇಷ ಕಾಯ್ದೆಗಳ ಮುಖಾಂತರ ದಲಿತರ ಉದ್ಧಾರ ಆಗ್ಬೇಕಂತ ಧ್ವನಿಯನ್ನ ಕೊಟ್ಟಂತವ್ರು. ಹಾಗಾಗಿ ಇವತ್ತು ಏನು ಅವರು ಹೇಳೋ ಸಂದರ್ಭದಲ್ಲಿ ಈ SC ST TSP ವಿಷಯಕ್ಕೆ ಬಂದಾಗ ಅವರು ಬಹಳ 3 ಪ್ರಮುಖವಾದಂತ ಆಯಾಮಗಳನ್ನ ಹಾಕೊಡ್ತಾರೆ. ಅಂದ್ರೆ ದಲಿತರ ಆರ್ಥಿಕ ನೀತಿ ಹೇಗಿರ್ಬೇಕು, ಅವರ ಅಭಿವೃದ್ಧಿ ಮಾಡ್ಬೇಕಾದ್ರೆ ಯಾವ ಆಧಾರದ ಮೇಲೆ ನೀತಿಗಳನ್ನ ಮಾಡ್ಬೇಕು ಅನ್ನೋದಕ್ಕೆ 3 ಬಹಳ ಮುಖ್ಯವಾದಂತ ಆಯಾಮಗಳನ್ನ ಕೊಡ್ತಾರೆ.
ಏನಾದ್ರು ಅಂದ್ರೆ ಮೊದಲನೇದು ಆರ್ಥಿಕ ಅಭಿವೃದ್ಧಿ. ದಲಿತರು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಫಲಾನುಭವಿ ಕೇಂದ್ರಿತ ಕಾರ್ಯಕ್ರಮಗಳ ಮೂಲಕ ಆದಾಯವನ್ನು ಹೆಚ್ಚಿಸುವುದು ಮತ್ತು ಆಸ್ತಿ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸುವುದು. ಅಂದ್ರೆ ದಲಿತರ ಇನ್ಕಮ್ ಮತ್ತು ಅಸೆಟ್ ಕ್ರಿಯೇಷನ್, ಇನ್ಕಮ್ ಕ್ರಿಯೇಷನ್ ಮತ್ತು ಅಸೆಟ್ ಕ್ರಿಯೇಷನ್, ಆದಾಯ ಹೆಚ್ಚಿಸೋದು ಮತ್ತೆ ನಮಗೆ ಆಸ್ತಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಕಾರ್ಯಕ್ರಮ ಮಾಡಬೇಕಂತ ಮೊದಲನೆಯ ಒಂದು ಗೈಡ್ ಲೈನ್ ಅನ್ನ ಕೊಡ್ತಾರೆ. ಎರಡನೇದು ಏನ್ ಕೊಡ್ತಾರೆ ಅಂದ್ರೆ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ. ವಸತಿ ಮೂಲಸೌಕರ್ಯಗಳು, ಕುಡಿಯೋ ನೀರು, ಸಂಪರ್ಕ ರಸ್ತೆಗಳು, ನಿವೇಶನ, ವಸತಿ ಮುಂತಾದ ಮೂಲಭೂತ ಸೌಲಭ್ಯಗಳನ್ನ ಕೊಟ್ಟು ದಲಿತರನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ತಾರೆ. ಮೂರನೇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ. ಪ್ರಾಥಮಿಕ ಶಾಲೆಗಳು, ಆರೋಗ್ಯ ಕೇಂದ್ರಗಳು, ವೃತ್ತಿಪರ ತರಬೇತಿ ಕೇಂದ್ರಗಳು, ಸಮುದಾಯ ಭವನಗಳು, ಮಹಿಳೆಯರು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಅವರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ತರುವಂತ ಕೆಲಸವನ್ನ ಮಾಡಬೇಕು ಅಂತ. ಇದು KR ನಾರಾಯಣನ್ ಅವರು ಕೇಂದ್ರ ಮಂತ್ರಿ ಆಗಿದ್ದಾಗ SC/ST TSP ಮಾಡೋ ಸಂದರ್ಭದಲ್ಲಿ ನಿಮ್ಮ ಯೋಜನೆ ಹೇಗಿರಬೇಕು ಅಂತ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನಾವೆಲ್ಲರೂ ಕೂಡ ಒಂದು ನಿಮಿಷ ಯೋಚನೆ ಮಾಡಬೇಕು. ನಮಗೆ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ SC/ST TSP ಯೋಜನೆ ಬಂದ ಮೇಲೆ ಈ ಮೂರು ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಯೋಜನೆ ಕೆಲಸ ಮಾಡ್ತಾ ಇದೆಯಾ, ಅಥವಾ ಆ SC/ST TSP ಯೋಜನೆ ಅನ್ನೋದು ಕೇವಲ ಯೋಜನೆಯಾಗಿ ಉಳಿದಿದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಹಾಗಾಗಿ ಈ ಯೋಜನೆ ಅನ್ನೋದು ಇದೆಯಲ್ಲ, ಈ ಯೋಜನೆಯ ಏನು ವ್ಯಾಖ್ಯಾನ ಇದೆಯಲ್ಲ, ಈ ವ್ಯಾಖ್ಯಾನವನ್ನ ನೋಡ್ಬೇಕಾದ್ರೆ ನಾವು ಇಡೀ ಆರ್ಥಿಕ ಗಮನ, ದಲಿತರ ಅಭಿವೃದ್ಧಿಯ ಏನೊಂದು ಆರ್ಥಿಕ ಗಮನ ಇದೆಯಲ್ಲ, ಇದಕ್ಕೆ ಒಂದು ಹೊಸ ನೀತಿಯ ಒಂದು ದೃಷ್ಟಿಕೋನವನ್ನ ಕೊಡೋ ಜೊತೆಗೆ, ಅದಕ್ಕಾಗಿ ಏನು ಇವತ್ತು ನಾರಾಯಣ ಅವ್ರನ್ನ ನೆಲೆಸ್ಕೊಳ್ಳೋ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಆ SC/ST TSP ಯೋಜನೆಯನ್ನು ಜಾರಿಗೆ ಬಂತು. ಆದ್ರೆ ಅದರಿಂದ ನಮ್ಮ ಸ್ಥಿತಿ ಏನಾದ್ರೂ ಬದಲಾವಣೆ ಆಗಿದೆಯಾ, ನಮ್ಮ ಸ್ಥಿತಿಗಳೇ ಬದಲಾವಣೆ ಆಗಿದೆ ಅಂತ ನೋಡೋದಾದ್ರೆ ನಾವು ನಮ್ಮನ್ನ ನಾವು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳ್ಕೊಳ್ಳುವಂತ ಸಂದರ್ಭದಲ್ಲಿ ನಾವು ನೋಡ್ಬೋದು, SC/ST ಮತ್ತು TSP ಪ್ರಾರಂಭವಾದಾಗಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ಅನುದಾನ ಹೆಚ್ಚುತ್ತಾ ಹೋಗ್ತಾ ಇದೆ. ಕೋಟಿ ಕೋಟಿ ರೂಪಾಯಿಗಳು ತಲುಪಿದೆ. ಒಟ್ಟಾರೆ ಹೇಳ್ಬೇಕಾದ್ರೆ ಕಳೆದ 10-12 ವರ್ಷಗಳಲ್ಲಿ 3,85,000 ಕೋಟಿಗಳು, 3,85,000 ಕೋಟಿಗಳು, ಇದು ಅನೇಕ ರಾಜ್ಯಗಳ ಬಜೆಟ್. ಇದು ಅಷ್ಟು ದುಡ್ಡನ್ನ ನಮ್ಮ ಅಭಿವೃದ್ಧಿಗೆ ಬಳಸಿದೀವಿ ಅಂತ ಹೇಳ್ತಾರೆ. ಆದ್ರೆ ಇದರಿಂದ ನಮ್ಮ ಸ್ಥಿತಿ ಬದಲಾಗಿದೆಯಾ ಅಂದ್ರೆ ಈ ದುಡ್ಡು ಬಳಕೆ ಆಗೋದ್ರಿಂದ ನಮ್ಮ ಸ್ಥಿತಿ ಏನಾದ್ರೂ ನಿಜವಾಗ್ಲೂ ಬದಲಾಗಿದೆಯಾ, ನಮ್ಮ ಕುಟುಂಬದ ಆಸ್ತಿ ಏನಾದ್ರೂ ಹೆಚ್ಚಾಗಿದೆಯಾ, ನಮ್ಮ ಮಕ್ಕಳ ಶಿಕ್ಷಣದ ಗುಣಮಟ್ಟ ಏನಾದ್ರೂ ಸುಧಾರಿಸಿದೆಯಾ, ನಮ್ಮ ಯುವಕರ ಉದ್ಯೋಗ ಅವಕಾಶಗಳ ಸಂಖ್ಯೆ ಏನಾದ್ರೂ ಜಾಸ್ತಿ ಆಗಿದೆಯಾ, ಮತ್ತೆ ನಮ್ಮ ಮಹಿಳೆಯ ಆರ್ಥಿಕ ಸ್ವಾವಲಂಬನೆ ಏನಾದ್ರೂ ಸಿಕ್ಕಿದೆಯಾ, ಮತ್ತೆ ಇದು ಏನು ಶತಮಾನಗಳಿಂದ ನಾವು ಈ ಬಡತನದ ಸರಪಳಿಯಲ್ಲಿ, ಈ ವಿಶಿಯಸ್ ಪಾವರ್ಟಿ ವಿಶಿಯಸ್ ಸರ್ಕಲ್ ಅಲ್ಲಿ ಸಿಕ್ಕಾಕೊಂಡಿದೀವಲ್ಲ, ಇದನ್ನ SC/ST TSP ಏನಾದ್ರೂ ಒಡಿಲಿಕ್ಕೆ ಮುರಿಲಿಕ್ಕೆ ಸಾಧ್ಯ ಆಗಿದೆಯಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾವು ಪ್ರಾಮಾಣಿಕವಾದಂತ, ದಾಖಲೆ ಪೂರಿತವಾಗಿರ್ತಕ್ಕಂಥ, ಉತ್ತರವಾಗಿರ್ತಕ್ಕಂಥ ಈ ಉತ್ತರಗಳನ್ನ ಮತ್ತು ಅದನ್ನ ಸತ್ಯವನ್ನ ಕಂಡುಕೊಳ್ಳುವಂತ ಪ್ರಯತ್ನ ನಾವು ಮಾಡ್ಕೋಬೇಕು. ಮತ್ತೆ ಇದೇನಾದ್ರೂ ಸಕಾರ ಆದಾಗ ಮಾತ್ರ ನನ್ಗನ್ಸೋದು ಈ SC/ST TSP ನಿಜವಾಗ್ಲೂ ಕೂಡ ಸಾರ್ಥಕತೆ ಆಗ್ತದೆ ಅಂತ ಹೇಳಿ. ಆಮೇಲೆ ನಮ್ಗೆ ಅರ್ಥ ಮಾಡ್ಕೋಬೇಕು, ಈ SC/ST TSP ಅಂದ್ರೆ ಇದು ಕೇವಲ ಬಜೆಟ್ನ ಅಂಕಿಅಂಶಗಳು ಮಾತ್ರ ಅಲ್ಲ. SC/ST TSP ದುಡ್ಡು ಅಂದ್ರೆ ಇದು ಬಜೆಟ್ ಅಲ್ಲಿ ಬರುವಂತ ಕೇವಲ ಅಂಕಿಅಂಶ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋ ಹಾಗೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ಆಶಯವನ್ನ ನಾವೇನಾದ್ರೂ ಸರಿಪಡಿಸಬೇಕಾದ್ರೆ ಅಥವಾ ಆಶಯವನ್ನ ನಾವು ಈಡೇರಿಸಬೇಕಾದ್ರೆ ಇದು ನಮಗೆ ಸಾಮಾಜಿಕವಾಗಿ, ಅದು ಕೂಡ ಐತಿಹಾಸಿಕವಾಗಿ ನಾವೇನು ಶತಮಾನಗಳಿಂದ ವಂಚನೆಗೆ ಒಳಗಾಗಿದ್ದೀವಿ. ಇದು ಈ ಸಮುದಾಯಗಳಿಗೆ ಸರ್ಕಾರವು ಈ ರಾಜ್ಯದ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ, ಸಂಪನ್ಮೂಲಗಳನ್ನ ಬಳಸುವಂತ, ಸಂಪನ್ಮೂಲಗಳನ್ನ ಸೃಷ್ಟಿ ಮಾಡುವಂತ ಒಂದು, ಮತ್ತೆ ಅದನ್ನ ಒಂದು ರೀತಿ ಎಫೆಕ್ಟಿವ್ ಆಗಿ ಬಳಸುವಂತ ಕೆಲಸ ಆಗ್ಬೇಕು. ಮತ್ತೆ ಏನಿವತ್ತು ಸಮಾನತೆ ಅಂತ ಹೇಳಿದ ತಕ್ಷಣ ನಾವೆಲ್ಲರೂ ಸಮಾನವಾಗಿ ಕಾಣೋದು ಅಂತ ಮಾತ್ರ ನಾವು ಮಾತಾಡ್ತೀವಿ. ಆದ್ರೆ ಸಮಾನತೆ ಅಂದ್ರೆ ಐತಿಹಾಸಿಕವಾಗಿ ಅವಕಾಶಗಳಿಂದ, ಬಹಳ ಮುಖ್ಯವಾಗಿ ಆರ್ಥಿಕ ಅವಕಾಶಗಳಿಂದ ವಂಚಿತ ಆಗಿರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶ ಕೊಡೋದು ನಿಜವಾದಂತ ಸಮಾನತೆ. ಹಾಗಾಗಿ ಸಂವಿಧಾನದ ಆಶಯಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಅದಕ್ಕೊಂದು ಕಾಯ್ದೆ ತರಬೇಕಂತೇಳಿ ನಿಮ್ಗೆಲ್ಲ ಗೊತ್ತಿರುವಾಗ 13ನೇ ಇಸ್ವಿಯಲ್ಲಿ ಕಾಯ್ದೆ ಕೂಡ ತಂದ್ರು, SC/ST TSP ಏನೋ ಒಂದು ಆಕ್ಟ್ ಅನ್ನು. ಆದ್ರೆ ಇದೆಲ್ಲ ನೋಡಿದಾಗ ಇವತ್ತು ನಮ್ಮ ಜನಾಂದೋಲನದ ಮುಂದೆ ನಾವಿವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಮತ್ತು ನಮಗ್ ಮುಂದೆ, ಮತ್ತೆ ನಿಮಗೂ ಇವತ್ತು ಒಂದು ಪ್ರಶ್ನೆ ಬರ್ತದೆ ನಿಮ್ ಮುಂದೆ. ಏನಪ್ಪಾ ಅಂದ್ರೆ, ಈ SC/ST TSP ಹೆಸರಿನಲ್ಲಿ ಮೀಸಲಾಗಿರುವ ಹಣ ನಿಜವಾಗಿಯೂ ಯಾರಿಗಾಗಿ ಮೀಸಲಾಗಿದೆ?
ಯಾರಿಗಾಗಿ ಮೀಸಲಿಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಮೊದಲನೇದಾಗಿ ನಮ್ಮನ್ನು ನಾವು ಕೇಳ್ಕೋಬೇಕು. ಮತ್ತೆ ಎರಡನೇದು, ಇದು ಯಾರ ಬದುಕನ್ನು ಬದಲಾಯಿಸಿದೆ ಅಥವಾ ಬದಲಾಯಿಸಬೇಕಾಗಿತ್ತು ಅಥವಾ ಬದಲಾಯಿಸ್ತಾ ಇದೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು, ಪ್ರಶ್ನೆ ಕೇಳ್ಕೋಬೇಕು. ಅದ್ರ ಜೊತೆಗೆ ಇದರ ಪ್ರತಿಫಲ, ಈ ಯೋಜನೆ ಪ್ರತಿಫಲ ಯಾರ ಮನೆಗೆ ತಲುಪಿದೆ, ಯಾರಿಗೆ ತಲುಪಿದೆ. ಮತ್ತೆ ಇದು ನಾನು ಹೀಗೆ ಹೇಳ್ತಾ ಇರೋದ್ರಿಂದ ನಾನು ಇದನ್ನ ಸರ್ಕಾರವನ್ನು ಆರೋಪಿಸ್ತಾ ಇದ್ದೀನಿ ಅಂತಲ್ಲ, ಇದು ಆರೋಪದ ಪ್ರಶ್ನೆ ಅಲ್ಲ. ಇದು ಒಂದು ರೀತಿ ಸಾರ್ವಜನಿಕ ಏನು ಹಣ ಇದೆಯಲ್ಲ ಅದರ ಉತ್ತರದಾಯಿತ್ವದ ಪ್ರಶ್ನೆ, ಇದು ಅಕೌಂಟಬಿಲಿಟಿಯ ಪ್ರಶ್ನೆ. ಇದು ನಾನು ಸರ್ಕಾರವನ್ನ ಅಪರಾಧಿ ಅಂತ ಹೇಳ್ತಿಲ್ಲ, ನಾವು ಅಕೌಂಟಬಿಲಿಟಿಯನ್ನ ಕೇಳ್ತಿದ್ವಿ. 3,80,000 ಕೋಟಿ ಕಳೆದ 10-12 ವರ್ಷಗಳಲ್ಲಿ ಖರ್ಚು ಮಾಡಿದಿರಿ ಅಂತಿರಲ್ಲ, ವೇರ್ ಇಸ್ ದ ಅಕೌಂಟಬಿಲಿಟಿ? ಸೋಷಿಯಲ್ ಆಡಿಟ್ ಇಲ್ಲ, ನಿಮ್ಮ ಡಿಪಾರ್ಟ್ಮೆಂಟಲ್ ಆಡಿಟ್ ಇಲ್ಲ, ಯಾವ ಆಡಿಟ್ ಇಲ್ಲ. ವೇರ್ ದ 3.8 lakh crores ಆರ್ ಗೋನ್? ಎಲ್ಲೋಗಿದೆ? ಇದು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಮತ್ತೆ ನಾವು ಕಳೆದ ಅಧ್ಯಯನದಲ್ಲಿ ಕಂಡಂಗೆ, ಮತ್ತೆ ನಿಮಗೂ ಗೊತ್ತಿದೆ, ಇದೇ ಆಗ್ತಿರ್ತಕ್ಕಂಥ 7C ಮತ್ತು 7D ಅನ್ನ ಬಳಸಿಕೊಂಡು ಈ ಹಣವನ್ನ ಬಹಳ ಮುಖ್ಯವಾಗಿ ನಾರಾಯಣಗೌಡರು ಮತ್ತು SC/ST TSP ಆಕ್ಟ್ ಅನ್ನು ಸ್ಪಷ್ಟವಾಗಿ ಹೇಳ್ತದೆ, ಈ ದುಡ್ಡು ನಾನ್ ಡೈವರ್ಟಬಲ್ ನಾನ್ ಲ್ಯಾಪ್ಸಬಲ್. ಈ ದುಡ್ಡು ನಾನ್ ಡೈವರ್ಟಬಲ್ ನಾನ್ ಲ್ಯಾಪ್ಸಬಲ್. ಆದ್ರೆ ಕಳೆದ 13 ವರ್ಷಗಳಲ್ಲಿ ನಾವು ಇದನ್ನ ಕ್ಲಿಯರ್ ಆಗಿ ನಾನ್ ಡೈವರ್ಟಬಲ್ ಅನ್ನುವ ಅಂಶವನ್ನ ವೈಲೇಟ್ ಮಾಡಿ ಮೆಜಾರಿಟಿ ಆಫ್ ದ ಫಂಡ್ಸ್ ಹ್ಯಾವ್ ಬಿನ್ ಡೈವರ್ಟೆಡ್ ಬೇರೆ ನಮಗಲ್ಲದ ಯೋಜನೆಗಳಿಗೆ. ಎಂತ ಯೋಜನೆಗಳಿಗೆ ಅಂದ್ರೆ ನಗು ಬರುತ್ತೆ. ಹುಲಿ ಸಂರಕ್ಷಣೆಗೆ, ಹುಲಿನೂ ಕೂಡ SC ಹುಲಿ ಮಾಡ್ಬಿಟ್ಟವ್ರೆ, SC/ST ಹುಲಿ ಮಾಡ್ಬಿಟ್ಟವ್ರೆ. ಹುಲಿ ಸಂರಕ್ಷಣೆಗೆ ಬೆಂಗಳೂರಿನ ಔಟರ್ ರಿಂಗ್ ರೋಡ್ಗೆ, ದೊಡ್ಡ ಡ್ಯಾಮ್ ಪ್ರಾಜೆಕ್ಟ್ಗಳಿಗೆ ತಮಾಷೆ ನೋಡಿ 48,000 ಕೋಟಿ, 12 ವರ್ಷದಲ್ಲಿ 3.8 ಲಕ್ಷ ಕೋಟಿ. ನಾಚಿಕೆ ಆಗಬೇಕು ನಮಗೆ. ಕಳೆದ 3 ವರ್ಷದಿಂದ ನಮ್ಮ SC/ST ಮಕ್ಕಳು ಓದ್ತಾ ಇರೋ ಹಾಸ್ಟೆಲ್ಗಳಿಗೆ ಏನು ಊಟ ಕೊಟ್ಟಿದ್ರಲ್ಲ, ಅದಕ್ಕೆ ಇನ್ನೂ ಬಿಲ್ ಕೊಟ್ಟಿಲ್ಲ. 350 ಕೋಟಿ ಪೆಂಡಿಂಗ್ ಇದೆ ಅಂತ. ಸ್ಕಾಲರ್ಶಿಪ್ ಸಿಕ್ಕಿಲ್ಲ. 3.8 ಲಕ್ಷ ಕೋಟಿ ನಿಮಗೆ ಬೇರೆ 300-400 ಕೋಟಿ ಕೊಡೋಕ್ಕಾಗ್ತಾರೆ, ಎಲ್ಲೋಯ್ತು ದುಡ್ಡು? ಸೊ ಈ ಎಲ್ಲ ಪ್ರಶ್ನೆಗಳನ್ನು ನಾವು ನಮ್ಮ ಮುಂದೆ ಹಾಕಬೇಕಾಗಿದೆ. ಮತ್ತೆ ಕಳೆದ 3 ವರ್ಷದಲ್ಲಿ ಗ್ಯಾರಂಟಿ ಹೆಸರಿನಲ್ಲಿ ಒಂದು ಪಾಪ್ಯುಲಿಸ್ಟ್ ಪ್ರೋಗ್ರಾಮ್, ಜನರಲ್ ಪ್ರೋಗ್ರಾಮ್, ಅದು ನಾವು ಕೇಳಿಲ್ಲ ಗ್ಯಾರಂಟಿ ಕೊಡ್ರಿ ಅಂತೇಳಿ. ಮತ್ತೆ ಗ್ಯಾರಂಟಿ ಅನ್ನೋದು SC/ST ಗಳಿಗೆ ಕೇಂದ್ರಿತವಾದಂತಹ ಕಾರ್ಯಕ್ರಮ ಅಲ್ಲ, ಅದು ಇಟ್ ಇಸ್ ಅ ಪಾಪ್ಯುಲಿಸ್ಟ್ ಪ್ರೋಗ್ರಾಮ್, ವೋಟ್ ಗೈನಿಂಗ್ ಪ್ರೋಗ್ರಾಮ್. ಆದ್ರೆ ಅದಕ್ಕೂ ಕೂಡ ಇಲ್ಲಿವರೆಗೂ ಸುಮಾರು 53,947 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರ್ತಕ್ಕಂಥದ್ದು ದುರಂತ ಆಗಿದೆ. ಮತ್ತೆ ಹಾಗಾಗಿ ಇವತ್ತು ನಾವು ಏನು ಈ ಒಟ್ಟು ಆಕ್ಟ್ ಮತ್ತು ಸಂವಿಧಾನ ಇದೆರಡನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಯಾವ ದಿಕ್ಕಿನಲ್ಲಿ ನಾವು ಸಾಕ್ತಾ ಇದೀವಿ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಈ ಆಂದೋಲನ ಯಾರನ್ನು ಟೀಕೆ ಮಾಡ್ಲಿಕ್ಕಲ್ಲ, ಈ ಆಂದೋಲನ ಯಾರನ್ನು ಅಪರಾಧಿ ಅಂತ ಘೋಷಣೆ ಮಾಡ್ಲಿಕ್ಕಲ್ಲ, ಈ ಆಂದೋಲನ ಯಾವ ರಾಜಕೀಯ ಪಕ್ಷದ ಪರವಾಗೂ ಅಲ್ಲ, ಯಾವ ರಾಜಕೀಯ ಪಕ್ಷದ ವಿರುದ್ಧವೂ ಅಲ್ಲ. ನೀವು ನೋಡಿದಿರಿ ಈಗಾಗಲೇ ನಮ್ಮ ಹಿರಿಯರು ಕಾಂಗ್ರೆಸ್ ಪಕ್ಷದ MLC ಅವರು ಇದ್ದಾರೆ, ಬಿಜೆಪಿಯ ಮಾಜಿ ಮಂತ್ರಿಗಳಿದ್ದಾರೆ, JDS ಇಂದ ಕುಮಾರಸ್ವಾಮಿ ಅವರನ್ನು ತಂದಿದ್ವಿ, ಕರ್ನಾಟಕದಿಂದ ಬಂದಿಲ್ಲ ಅವರು. ಹಾಗಾಗಿ ಇದನ್ನ ಯಾಕಂದ್ರೆ ಇಲ್ಲಿ ನಮಗೆ ಕಮ್ಯುನಿಟಿ ಇಂಟ್ರೆಸ್ಟ್ ಇಂಪಾರ್ಟೆಂಟ್ ಆಗಿದೆ. ಇದನ್ನ ನಾವು ಯಾವುದೇ ರಾಜಕೀಯ ಪಕ್ಷಗಳನ್ನ ಟೀಕೆ ಮಾಡ್ಲಿಕ್ಕೋ ಅಥವಾ ಯಾವುದೋ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೋ ಮಾಡ್ತಾ ಇರತಕ್ಕಂತ ಕಾರ್ಯಕ್ರಮ ಅಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಈ ಪ್ರಶ್ನೆಯನ್ನ ಸಾರ್ವಜನಿಕರ ಮುಂದೆ ಇಡುವಂಥದ್ದು. ಇದು ಸಾರ್ವಜನಿಕರು ಇದ್ರ ಬಗ್ಗೆ ಯೋಚನೆ ಮಾಡ್ಲಿ, ಮತ್ತೆ ಯಾರು ನಾವು ಫಲಾನುಭವಿಗಳಾಗಬೇಕಾಗಿತ್ತು ನಮಗೆ ಅರ್ಥ ಆಗ್ಲಿ, ಇದನ್ನು ಪ್ರಶ್ನೆ ಮಾಡುವಂತರಾಗ್ಲಿ ಅನ್ನುವ ನಿಟ್ಟಿನಲ್ಲಿ ನಾವು ಇವಾಗ ಈ ಒಂದು ಕಾರ್ಯಕ್ರಮವನ್ನ ಮಾತಾಡ್ತಾ ಇದೀವಿ. ಇದು ಬರೀ ನಾವು ಮಾತ್ರ ಮಾತಾಡೋದಲ್ಲ, ಇದು ವಿಧಾನ ಪರಿಷತ್ತು, ವಿಧಾನಸಭೆಗಳಲ್ಲಿ ಚರ್ಚೆ ಆಗಬೇಕು, ಆಡಳಿತ ವ್ಯವಸ್ಥೆಗಳಿಗೆ ಚರ್ಚೆ ಆಗಬೇಕು, ಆಡಿಟಿಂಗ್ ಅಲ್ಲಿ ಚರ್ಚೆ ಆಗಬೇಕು, ಜನಪ್ರತಿನಿಧಿಗಳೆಲ್ಲರೂ ಮಾತಾಡಬೇಕು. ಮತ್ತೆ ಏನು ನಾವು ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀವಿ, ಎಕನಾಮಿಕ್ ಎಕ್ಸ್ಪರ್ಟ್ಸ್ ಮತ್ತೆ ರಾಜಕೀಯ ಎಕ್ಸ್ಪರ್ಟ್ ಗಳಂತ ಹೇಳ್ತೀವಿ, ಅವರು ಇದ್ರ ಬಗ್ಗೆ ಮಾತಾಡಬೇಕು, ಶಿಕ್ಷಣ ತಜ್ಞರು ಇದ್ರ ಬಗ್ಗೆ ಮಾತಾಡಬೇಕು. ಬಹಳ ಮುಖ್ಯವಾಗಿ ಏನು ನಾಗರಿಕ ಸಮಾಜ ಅಂತ ಕರಿತೀವಲ್ಲ, ಇವರು ಪ್ರತಿಯೊಬ್ಬರು ಮಾತಾಡಬೇಕು. ಯಾಕಂದ್ರೆ ಪ್ರತಿ ಬಾರಿ ಬಜೆಟ್ ಸಂದರ್ಭದಲ್ಲಿ ಈ ಬಾರಿ ದಲಿತರಿಗೆ 40,000 ಕೋಟಿ ಅಂದ ತಕ್ಷಣ ಬೇರೆಯವರೆಲ್ಲ ನಿಮ್ಗೆ ಎಲ್ಲ ನಿಮ್ಗೆ ಇನ್ನೇನ್ ಬೇಕಾಗಿದೆ, ಆದ್ರೆ ಉತ್ತರ ನನ್ನ ಮಕ್ಕಳು ನೀವು ಅಂತ ಟೀಕೆ ಮಾಡ್ತಾರೆ. ಆದ್ರೆ ವಾಸ್ತವದ ಸ್ಥಿತಿ ಏನು ಅನ್ನೋದನ್ನು ಕೂಡ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನು ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಬಜೆಟ್ ನಲ್ಲಿ ಮೀಸಲಿರ್ತಕ್ಕಂಥ ಈ ಹಣ ಇದೆಯಲ್ಲ, ಈ ಹಣ ನಮ್ಮ ಮಕ್ಕಳು ಓದುವ ಪ್ರತಿ ಶಾಲೆಗಳಿಗೂ ತಲುಪಬೇಕು. ತಲುಪುವ ಮುಖಾಂತರ ಒಂದು ಗುಣಮಟ್ಟದ ಶಿಕ್ಷಣ ಜಾಸ್ತಿ
ಜಾಸ್ತಿ ಆಗಬೇಕು, ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಅವಕಾಶ ಸಿಗಬೇಕು. ನನಗೆ ಯಾರೋ ಸ್ನೇಹಿತರು ಹೇಳ್ತಿದ್ರು, ಫಾರಿನ್ ಸ್ಟಡೀಸ್ಗೆ ಹೋಗಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿಗೆ ಅಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ದುಡ್ಡು ಬಿಡುಗಡೆ ಮಾಡಬೇಕಾಗಿತ್ತು. ಆ ಬಿಡುಗಡೆ ಮಾಡದ ಕಾರಣ ಅವರ ಸ್ಟಡೀಸ್ ಅನ್ನ ಡಿಸ್ಕಂಟಿನ್ಯೂ ಮಾಡಿ ಭಾರತಕ್ಕೆ ವಾಪಸ್ ಬಂದಿದ್ದ ಪ್ರಕರಣಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ಆದ್ರೆ ಇಲ್ಲಿ 45,000 ಕೋಟಿ ಇದೆ, ಆದ್ರೆ ನಮ್ಮ ಮಕ್ಕಳು ಅಲ್ಲಿ ಫಾರಿನ್ ಸ್ಟಡೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಸ್ಟೆಲ್ ಇರ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಬಹಳ ಮುಖ್ಯವಾಗಿ ಈ ದುಡ್ಡು ಅವಕಾಶ ಸೃಷ್ಟಿ ಮಾಡ್ಕೊಳ್ಬೇಕು. ನಮ್ಮ ಯುವಕರ ಕೌಶಲ್ಯಾಭಿವೃದ್ಧಿ, ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ನಮ್ಮಲ್ಲಿ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ, ನಮ್ಮಲ್ಲಿ ಯಾಕಂದ್ರೆ ಎಲ್ರಿಗೂ ಸರ್ಕಾರಿ ಉದ್ಯೋಗ ಕೊಡೋಕ್ಕಾಗಲ್ಲ, ಬರೀ 0.63% ಜನರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ಸೃಷ್ಟಿಯಾಗೋದು. ಆ ಲೆಕ್ಕದಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೇವಲ 1.5 ಲಕ್ಷ ಜನರಿಗೆ ಮಾತ್ರ ಸರ್ಕಾರಿ ನೌಕರಿ ಸಿಕ್ಕಿರೋದು. ನಮ್ಮ ಜನಸಂಖ್ಯೆ ಇರೋದು 1.7 ಕೋಟಿ, SC ST ಇಬ್ರು ಸೇರಿದ್ರೆ 1.5 ಕೋಟಿ. ಅದ್ರಲ್ಲಿ 1.5 ಲಕ್ಷ ತೆಗೆದ್ರೆ ಉಳಿದವರು ಏನ್ ಮಾಡ್ತಾರೆ? ಅವರ ಅಭಿವೃದ್ಧಿಗೆ ಈ ದುಡ್ಡು ಬಳಕೆ ಆಗ್ಬೇಕಾಗಿದೆ. ಉದ್ಯಮಶೀಲತೆ ಬೆಳೆಸಬೇಕಾಗಿದೆ. ಕೃಷಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಆರ್ಥಿಕತೆಯನ್ನು ಬಲಪಡಿಸುವಂತದಕ್ಕೆ ಆಗ್ಬೇಕಾಗಿದೆ. ನಮ್ಮ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಆಗ್ಬೇಕಾಗಿದೆ. ಹಾಗಾಗಿ ಈ ಏನು SC ST ಅನ್ನುವಂತ ಅನುದಾನ ಇದೆ, ಇದು ಪ್ರತಿ ವರ್ಷ ನಾವು ನೋಡುವಂಗೆ 11,000ದಿಂದ ಹಿಡಿದು ಇವತ್ತು 40,000 ಚಿಲ್ಲರೆವರೆಗೂ ಬಂದು ನಿಂತಿದೆ. ಪ್ರತಿ ವರ್ಷ ಇದು ದುಡ್ಡು ಜಾಸ್ತಿ ಆಗ್ತದೆ. ಹಾಗಾಗಿ ನಮ್ಗೆಲ್ರಿಗೂ ಇದು ಕೇವಲ ದುಡ್ಡಿನ ಪ್ರಶ್ನೆ ಅಂತ ಅನ್ಸುತ್ತೆ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು SC ST TSP ಅನ್ನುವುದು ಇದು ಕೇವಲ ಕೋಟಿ ಕೋಟಿ ರೂಪಾಯಿಗಳ ಸಂಖ್ಯೆಗಳ ಪ್ರಶ್ನೆ ಅಲ್ಲ. ಇದು ನಮ್ಮ ಕೋಟ್ಯಾಂತರ ಜನರ ನಿರೀಕ್ಷೆಗಳು, ನಮ್ಮ ಕೋಟ್ಯಾಂತರ ಜನರ ನಿರೀಕ್ಷೆಗಳು. ಇದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಇದು ಕೇವಲ ನಾವು ಸಾವಿರಾರು ಕೋಟಿ ರೂಪಾಯಿಗಳಿಂದ ನಾವು ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ. ಈ ದುಡ್ಡು ಎಲ್ಲೋ ಬೇಕಾಗಿತ್ತು ನಮ್ಮ ಜನರ ನಿರೀಕ್ಷೆಗಳನ್ನ ಪೂರೈಸಲಿಕ್ಕೆ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಈ ದುಡ್ಡು ಬಳಕೆ ಆಗ್ಬೇಕು ಅನ್ನೋದನ್ನ ಬಯಸ್ತೀವಿ. ಹಾಗೆ ನಮ್ಮ ಯುವಕರ ಕನಸುಗಳನ್ನ, ಅಂದ್ರೆ ಅವರಿಗೆ ಉದ್ಯೋಗಗಳನ್ನ ಕೊಡುವಂತ ಕನಸನ್ನ ಈ ದುಡ್ಡು ನೀಗಿಸ್ಬೇಕಾಗಿತ್ತು. ನಮ್ಮ ಮಹಿಳೆಯರಿಗೆ, ನಮ್ಮ ಯುವಕರಿಗೆ ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಕೆಲಸ ಮಾಡ್ಬೇಕಾಗಿತ್ತು. ಮತ್ತೆ ಲಕ್ಷಾಂತರ ಕುಟುಂಬಗಳು ಬಡತನದಲ್ಲಿ ನರಳ್ತಾ ಇದಾವಲ್ಲ, ಆ ಎಲ್ಲಾ ಕುಟುಂಬಗಳು ಬಡತನದಿಂದ ಹೊರಗೆ ಬರಲಿಕ್ಕೆ ಕೆಲಸ ಮಾಡ್ಬೇಕಾಗಿತ್ತು ಈ ದುಡ್ಡು. ಆದ್ರೆ ಇಲ್ಲಿವರೆಗೂ ನಾವು ನೋಡಿದಂತ ಅಂಕಿ ಅಂಶಗಳನ್ನು ನೋಡಿದಾಗ ಇದು ಯಾವುದು ಕೂಡ ಆಗಿಲ್ಲ. ಹಾಗಾಗಿ ಇವತ್ತೇನು ನಾವು ಈ ಹೋರಾಟ ಮಾಡ್ತಾ ಇದೀವಿ, ಮತ್ತೆ ಬಹಳ ಮುಖ್ಯವಾಗಿ ಇವತ್ತು ಒಂದು ಪುಸ್ತಕವನ್ನು ಹೊರತಂದಿದೀವಿ. ಈ ಪುಸ್ತಕ ಯಾವುದೋ ಒಬ್ಬ ವ್ಯಕ್ತಿ ಅಭಿಪ್ರಾಯ ಅಲ್ಲ, ಇದು ಯಾವ ಒಬ್ಬ ವ್ಯಕ್ತಿ ಬರೆದಿರೋದಲ್ಲ. ಇದು ಒಟ್ಟು ಒಂದು ಕಲೆಕ್ಟಿವ್ ಆಗಿ ಕಳೆದ 8 ತಿಂಗಳ ಅಧ್ಯಯನದಲ್ಲಿ ನಾವು ಕಂಡುಕೊಂಡಂತ ಸತ್ಯಗಳು. ಹಾಗಾಗಿ ಈ ಪುಸ್ತಕವನ್ನ ಇದು ಜನರ ಏನು ನಂಬಿಕೆಗಳಿದಾವೆ, ಜನರ ಆಶ್ವಾಸನೆಗಳಿತ್ತು, ಜನರ ಆಶೆಗಳಿತ್ತಲ್ಲ, ಅದನ್ನ ಗಮನದಲ್ಲಿಟ್ಕೊಂಡು ವಾಸ್ತವಗಳಲ್ಲಿ ನಾವು ತಂದು ನಿಲ್ಸಿದೀವಿ. ಹಾಗಾಗಿ ಏನು ರಾಜಕೀಯ ವ್ಯವಸ್ಥೆ ಬದಲಾಗಬಹುದು, ರಾಜಕಾರಣಿಗಳು ಬದಲಾಗಬಹುದು, ಎಲ್ಲರೂ ಬದಲಾಗಬಹುದು. ಆದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನ, ನಮ್ಮ ಕಾನೂನು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನಿವತ್ತು SC ST ಅನುದಾನದ ಸದ್ಬಳಕೆ ಅನ್ನುವಂತ ಹೆಸರಿನಲ್ಲಿ ಇವತ್ತು ನಾವೇನೊಂದು ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ಈ ಆಂದೋಲನದ ಮುಖಾಂತರ ನಾವು ಕೇಳಿಕೊಳ್ಳುವ ಪ್ರಶ್ನೆಗಳೇನಪ್ಪ ಅಂದ್ರೆ, ಈ ಏನು ನಮಗಾಗಿ ಮೀಸಲಿರ್ತಕ್ಕಂಥ ಹಣ ನಿಗದಿತ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದೆಯಾ? ಬಳಸಿದ ಹಣದಿಂದ ನೇರವಾಗಿ ಸಮುದಾಯಕ್ಕೆ ಪ್ರಯೋಜನ ಆಗಿದೆಯಾ? ಇದು ವೆಚ್ಚ ಅಥವಾ ಅವಕಾಶಗಳನ್ನ ಸೃಷ್ಟಿ ಮಾಡಿದ್ಯಾ? ಆಸ್ತಿಯನ್ನ ಹೆಚ್ಚಿಸಿದ್ಯಾ? ಹಾಗೆ ಯೋಜನೆಗಳ ಫಲಿತಾಂಶ ಅದನ್ನ ಅಳಿಲಿಕ್ಕೆ ಸಾಧ್ಯ ಇದೆಯಾ? ಅದನ್ನ ನಾವೇನಾದ್ರೂ ಕ್ವಾಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಮತ್ತು ಪ್ರತಿ ರೂಪಾಯಿ ಖರ್ಚು ಮಾಡಿದ್ರಲ್ಲ, ಇದರ ಆಡಿಟಿಂಗ್ ನಮ್ಗೆ ಲೆಕ್ಕ ಏನು? ಹಾಗಾಗಿ ಎಷ್ಟು ಕೋಟಿ ರೂಪಾಯಿಗಳು ಖರ್ಚಾಯಿತು ಅನ್ನುವ ಪ್ರಶ್ನೆಯ ಬದಲಾಗಿ ಎಷ್ಟು ಕೋಟಿ ರೂಪಾಯಿಗಳ ಖರ್ಚು ಮಾಡಿದಿರಿ ಅನ್ನೋ ಬದಲಾಗಿ ನಾವು ಪ್ರಶ್ನೆ ಕೇಳ್ಕೋಬೇಕಾಗಿರೋದು, ಈ ಹಣದಿಂದ ನಮ್ಮ ಬದುಕು ಎಷ್ಟು ಬದಲಾಗಿದೆ, ಈ ಹಣದಿಂದ ನಮ್ಮ ಬದುಕು ಎಷ್ಟು ಬದಲಾಗಿದೆ ಅನ್ನುವ ಪ್ರಶ್ನೆಯನ್ನ ನಾವು ಇವತ್ತು ಹಾಕೋಬೇಕಾಗಿದೆ. ಮತ್ತು ಈ ಪ್ರಶ್ನೆಯನ್ನ ಮುಂದಿಟ್ಕೊಂಡೆ ನಾವು ಇವತ್ತು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಏನು ಇಷ್ಟು ವರ್ಷಗಳು ಎಷ್ಟು ಸಾವಿರ ಕೋಟಿಗಳು ಮೀಸಲಿಟ್ಟಿದ್ರಿ ಅನ್ನುವ ಬದಲಾಗಿ ನಾನು ಮೊದಲೇ ಹೇಳಿದಾಗೆ ನಮ್ಮ ಬದುಕು ಬದಲಾಗ್ಲಿಕ್ಕೆ ಏನ್ ಮಾಡಿದಿರಿ ಅನ್ನುವಂತ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ. ಈ ಚಿಂತನೆ ಪ್ರತಿ ಮನೆಗೂ ತಲುಪಲಿ, ಪ್ರತಿಯೊಬ್ಬರು ಮಾತಾಡೋ ಹಾಗಾಗ್ಲಿ. ಇದು ಇನ್ನು ಕಳೆದ 1 ವರ್ಷದಲ್ಲಿ ಒಂದು ದೊಡ್ಡ ಆಂದೋಲನವಾಗಿ ಯಾವುದೇ ಪಕ್ಷ ಬರ್ಬೋದು, ಇವತ್ತು ಕಾಂಗ್ರೆಸ್ ಇದೆ, ಬಿಜೆಪಿ ಬರ್ಬೋದು, JDS ಬರ್ಬೋದು, ಯಾವುದೇ ಪಕ್ಷ ಬಂದರೂ ಕೂಡ ಇನ್ನು ಮುಂದೆ SC ST ಮತ್ತು TSP ದುಡ್ಡು ಯಾವುದೇ ಕಾರಣಕ್ಕೂ ದುರ್ಬಳಕೆ ಆಗದೆ ಸದ್ಬಳಕೆ ಆಗ್ಬೇಕನ್ನೋದೇ ನಮ್ಮ ಆಶಯ. ಹಾಗಾಗಿ ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಒಂದು ರೀತಿ ಹೇಳಬೇಕಾದ್ರೆ ಇದು ಒಂದು ಕಾರ್ಯಕ್ರಮದ ಉದ್ಘಾಟನೆ ಅಷ್ಟೇ.
ಮತ್ತೆ ಬಹಳ ಸಂತೋಷ, ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಎಷ್ಟು ಜನರನ್ನು ಕರೆಯೋದು, ಎಲ್ಲರೂ ಬಂದಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಬಂದಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಶರಣು, ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೆ ಇದನ್ನ ನಾವು ಜಿಲ್ಲಾ ಮತ್ತು ತಾಲೂಕು ಮಟ್ಟಗಳಲ್ಲಿ ಇದೇ ರೀತಿ ಮಾಡಬೇಕಾಗಿದೆ, ಇದೇ ರೀತಿ ತಗೋಬೇಕಾಗಿದೆ. ಇಲ್ಲಿಂದ ಹೋಗ್ಬೇಕಾದ್ರೆ ಬರೀ ಮಾತುಗಳಲ್ಲ, ಮಾತುಗಳ ಜೊತೆ ಜವಾಬ್ದಾರಿಯನ್ನು ಕೂಡ ನಾವು ತಗೊಂಡೋಗಿ ಇದನ್ನು ಒಂದು ದೊಡ್ಡ ಆಂದೋಲನ ಮಾಡೋಣ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.